ಅದೇ ರೀತಿಯಾಗಿ ಕಣ್ಣಾ ಮುಚ್ಚಿ ಕಾಣ ಕುಡಿ ಅನ್ನೋ ಒಂದು ಅಫಿಷಿಯಲ್ ಟೀಸರ್ ಅಂತೂ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ರಾಜ್ಕುಮಾರ್ ಅವರ ಒಂದು ಕುಡಿಯ, ಯಾಕಂತೇಳಿದ್ರೆ ರಾಜ್ಕುಮಾರ್ ಅವರ ಒಂದು ಫ್ಯಾಮಿಲಿಯಿಂದ ರಾಘವೇಂದ್ರ ರಾಜ್ಕುಮಾರ್ ಅವರ ಈ ಒಂದು ನಟನೆಯತ್ತ ಈ ಮೂವಿ ಒಂದು ಹೊರಬಂದಿದೆ ಅಂತ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತಂದರೆ ರಾಜ್ಕುಮಾರ್ ಅವರು ಅಂತ ಹೇಳಿದರೆ ಶಿವರಾಜ್ ಕುಮಾರ್ ಅವರು ಇದ್ದಾರೆ, ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಅವರು ಇದ್ದಾರೆ. ಆದರೆ ಟೋಟಲ್ ಆಗಿ ಎಲ್ಲ ಒಂದು ಫ್ಯಾನ್ ಬಳಗವು ಇವರಿಗೊಂದು ಸಪೋರ್ಟ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಪಕ್ಕ ಒಂದು ಅಪ್ಪು ಫ್ಯಾನ್ಸರ್ ಅವರಂತೂ ಖಂಡಿತವಾಗಿ ಇದ್ದೇ ಇರ್ತಾರೆ ಅಂತ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ ಶಿವಣ್ಣನವರ ಫ್ಯಾನ್ಸ್ನವರು ಕೂಡ ಖಂಡಿತವಾಗಿ ಇದ್ದೇ ಇರ್ತಾರೆ ಅಂತ ಹೇಳೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಒಂದು ಏಕೆಂದರೆ ರಾಘವೇಂದ್ರ ರಾಜ್ಕುಮಾರ್ ಅವರು ತುಂಬಾ ಅಂದರೆ ತುಂಬ ಸಮಯದ ನಂತರ ಮೂವಿಗೆ ಒಂದು ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೊಡ್ಡ ಸಮಯದ ನಂತರ ಇವರು ಮೂವಿಯ ಮೂಲಕ ಒಂದು ಗ್ಯಾಪ್ ತೆಗೆದುಕೊಂಡಿದ್ರು ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತ ಯಾಕಂತ ಹೇಳಿದ್ರೆ ಅದಕ್ಕೋಸ್ಕರವೇ ಈ ಒಂದು ಬಹಳ ಸಮಯದ ನಂತರ ಈ ಒಂದು ಮೂವಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳೋದು ಸ್ನೇಹಿತರೆ. ಕನ್ನಡ ಇಂಡಸ್ಟ್ರಿ ಅವರಿಗೆ ನಿಜವಾಗ್ಲೂ ಎಲ್ಲ ಕಷ್ಟಪಡ್ತೀನಿ. ಯಾಕಂದರೆ ಯಾವ ರೀತಿಯಲ್ಲಿ ಈ ಮೂವಿಯ ಒಂದು ಟೀಸರ್ ರಿಲೀಸ್ ಆಗಿ ಒಂದು ವೀಕ್ಷಣೆ ಒಂದು ಇಷ್ಟರ ಮಟ್ಟಿಗೆ ಒಂದು ಕಡಿಮೆಯಲ್ಲಿ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ನಾನು ಒಂದು ಕನ್ನಡ ಮೂವಿಗೋಸ್ಕರ ನಮ್ಮ ಒಂದು ಟೀಸರ್, ಯಾಕಂದರೆ 700 ಏನೋ ಒಂದು ಸಮಥಿಂಗ್ ಒಂದು ವ್ಯೂಸ್ ಆಗಿದೆ ಅಂತ ಹೇಳಿದ್ರೆ, ಯಾಕೆಂದರೆ ಯಾವ ರೀತಿಯಲ್ಲಿ ಒಂದು ಕನ್ನಡ ಮೂವಿಯನ್ನು ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ಖಂಡಿತವಾಗಿ ಈ ಮೂವಿಯ ಒಂದು ವೀಕ್ಷಣೆ ಮೂಲಕ ಒಂದು ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಅಷ್ಟರ ಮಟ್ಟಿಗೆ ಈ ಮೂವಿಯ ಒಂದು ರೀಚ್ ಆಗಲಿಲ್ಲ ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ರಾಘವೇಂದ್ರ ರಾಜ್ಕುಮಾರ್ ಒಂದು ಕಾಲದಲ್ಲಿ ಯಾವ ರೀತಿಯಲ್ಲಿ ಇವರು ಕೂಡ ಒಂದು ದೊಡ್ಡ ಮಟ್ಟಿನ ಒಂದು ಹಿಟ್ ಮೂವಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಸ್ವಸ್ತಿಕ್ ಮೂವಿ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟಿನಲ್ಲಿ ಒಂದು ಹಿಟ್ ಆಗಿರುವಂಥ ಒಂದು ಮೂವಿ ಅಂತಲೇ ಹೇಳೋದು ಸ್ನೇಹಿತರೆ. ಆದರೆ ಇವರು ದೊಡ್ಡ ಮಟ್ಟಿನ, ಯಾಕಂತೇಳಿದ್ರೆ ಆರೋಗ್ಯದ ಮೂಲಕ ಏರುಪೇರು ಆಗಿರುವಂಥ ಒಂದು ಸಮಯ ಸಂದರ್ಭದಲ್ಲಿ ಮೂವಿಯ ಮೂಲಕ ಅಷ್ಟು ಒಂದು ಗಮನ ಕೊಡಲಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಖಂಡಿತವಾಗಿ ಯಾಕಂತೇಳಿದ್ರೆ ವಿಶೇಷವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರು ನಮ್ಮ ಪುನೀತ್ ರಾಜ್ಕುಮಾರ್ ಮತ್ತು ಶಿವಣ್ಣರವರ ಖಂಡಿತವಾಗಿ ಆ ರೀತಿಯ ಒಂದು ಆ್ಯಕ್ಟ್ ಅಂತೂ ನಟನೆಯನ್ನು ಮಾಡ್ಕೊಂಡು ಬಂದವರು ಅಂತಾರಲ್ಲ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಅವರ ನಟನೆಯೇ ಬೇರೆ, ಅವರಿಬ್ಬರ ನಟನೆ ಬೇರೆ, ಇವರ ನಟನೆಯೇ ಬೇರೆ ಅಂತ ಹೇಳ್ಬೋದು. ಯಾಕಂದರೆ ಆದರೂ ಕೂಡ ನಟನೆ ಈಗಲೂ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಸ್ಟಾರ್ ನಟರಂತಲೇ ಕೂಡ ಈಗಲೂ ಕೂಡ ಒಂದು ಹೆಸರುವಾಸಿ ಆಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಆದರೆ ಯಾವ ರೀತಿಯಲ್ಲಿ ಈ ಒಂದು ಟೀಸರ್ ಬಂದಿದೆ ಅಂತ ಹೇಳಿದ್ರೆ ಒಂದು ಪಕ್ಕ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಇರುವಂಥ ಒಂದು ಮೂವಿ ಅಂತಲೇ ಮೇಲ್ನೋಟಕ್ಕೆ ಕಾಣ್ಬೋದು ಅಂತಲೇ ಹೇಳಕ್ಕೆ. ಯಾಕಂದರೆ ಹೆಚ್ಚಾಗಿ ಈಗಿನ ಒಂದು ಜನ ಸಸ್ಪೆನ್ಸ್ ಇರುವಂಥ ಒಂದು ಥ್ರಿಲ್ಲಿಂಗ್ ಮೂವಿ ಇರುವಂಥ ಜನಗಳು ಇಷ್ಟಪಡ್ತಾರೆ ಅಂತ ಹೇಳೋದು ಸ್ನೇಹಿತರೆ. ಆದರೆ ಖಂಡಿತವಾಗಿ ಯಾಕಂತಂದರೆ ಹೆಚ್ಚಾಗಿ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಇರುವಂಥ ಒಂದು ಮೂವಿಯನ್ನು ಯಾಕೆ ಇಷ್ಟಪಡ್ತಾರೆ ಅನ್ನೋ ಒಂದು ವಿಚಾರ ಖಂಡಿತವಾಗಿ ಯಾರಿಗೂ ಗೊತ್ತಾಗಿಲ್ಲ ಅಂತ ಹೇಳೋದು. ಯಾಕಂದರೆ ಎಲ್ಲ ಮೂವಿಗಳು ಹೋಗಿರುವಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಜನಗಳಿಗೆ, ಯಾಕಂದರೆ ಸಿನಿ ಫ್ಯಾನ್ಸ್ನವ್ರಿಗೆ ಯಾವ ರೀತಿಯಲ್ಲಿ ಒಂದು ಟ್ವಿಸ್ಟ್ ಕೊಡುವಂಥ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಈಗ ಹೆಚ್ಚಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೂವಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಅದೇ ರೀತಿಯಲ್ಲಿ ಕೂಡ ಅವರ ಮಗ ಯುವರಾಜ್ ಕುಮಾರ್ ಅವರು ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಹಿಟ್ಟು ಬರುವಂಥ ಒಂದು ಮೂವಿಯಲ್ಲಿ ಕೂಡ ನಟಿಸಿದ್ದರು ಅಂತಲೇ ಹೇಳ್ಬೋದು. ಆದರೆ ಇನ್ನು ಮುಂದೆ ಬರುವಂಥ ಒಂದು ಈ ಮೂವಿಯ ಯಾವ ರೀತಿಯಲ್ಲಿ ಒಂದು ಟ್ರೇಲರ್ ಎಷ್ಟರ ಮಟ್ಟಿಗೆ ಒಂದು ವೀಕ್ಷಣೆ ಆಗ್ಬೋದು ಅನ್ನೋ ಒಂದು ವಿಚಾರ ಖಂಡಿತವಾಗಿ ಹೇಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಆದರೂ ಕೂಡ ರಾಘವೇಂದ್ರ ರಾಜ್ಕುಮಾರ್ ಅವರ ಈ ಒಂದು ಟೀಸರ್ಗೆ ಒಂದು ತಕ್ಕ ಮಟ್ಟಿನ ಒಂದು ರೆಸ್ಪಾನ್ಸ್ ಅಂತೂ ಸಿಕ್ಕಿದೆ. ಆದರೆ ದೊಡ್ಡ ಮಟ್ಟಿನ ಅಂತೂ ರೆಸ್ಪಾನ್ಸ್ ಅಂತೂ ಖಂಡಿತವಾಗಿ ಸಿಕ್ಕಿಲ್ಲ. ಆದರೆ ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸ್ಯಾಂಡಲ್ವುಡ್ನ ಕನ್ನಡ ಮೂವಿ ಒಂದು ಬಂದು ನಿಂತಿದೆ ಅನ್ನೋ ಒಂದು ವಿಚಾರ ಈ ಒಂದು ಟೀಸರ್ ಮೂಲಕ ವೀಕ್ಷಣೆ ಮೂಲಕನೇ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕನ್ನಡ ಫಿಲ್ಮ್ ಬೆಳೆಸಿ ಪ್ರೋತ್ಸಾಹಿಸೋಣ ಅಂತ ಹೇಳುವವರು ಖಂಡಿತವಾಗಿ ಇದಕ್ಕೆ ಖಂಡಿತವಾಗಿ ಒಂದು ಪ್ರೋತ್ಸಾಹಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೂ ಕೂಡ ನಮ್ಮ ಸಣ್ಣ ಮಟ್ಟದ ಒಂದು ಪ್ರಯತ್ನ ಖಂಡಿತವಾಗಿ ಈ ವಿಡಿಯೋ ನೋಡಿದ ತಕ್ಷಣ ಕೂಡ ಒಂದು ಎಷ್ಟರ ಮಟ್ಟಿಗೆ ಇವರು ಒಂದು ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮಗೆ ಕಡೆಯಿಂದ ಖಂಡಿತವಾಗಿಯೂ ದೊಡ್ಡ ಮಟ್ಟಿನಂತೂ ವಿಶೇಷವಂತೂ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕನ್ನಡ ಫಿಲ್ಮ್ ಬೆಳೆಸೋರು ಯಾವ ರೀತಿಯಲ್ಲಿ ಈ ಮೂವಿಗೆ ಒಂದು ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಆದರೆ ಕೂಡ ಅವರ ಸಪೋರ್ಟ್ ಇದ್ದೇ ಇರಲಿ ಅನ್ನೋ ಒಂದು ನಮ್ಮ ಭಾವನೆ ಕೂಡ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಇಷ್ಟರ ಮಟ್ಟಿಗೆ ಇನ್ನು ಮುಂದಿನ ಒಂದು ಟ್ರೈಲರ್ ಯಾವ ರೀತಿಯಲ್ಲಿ ಅಪ್ಡೇಟ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಇನ್ನು ಮುಂದಿನ ಅಪ್ಡೇಟ್ ಇರುತ್ತೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಖಂಡಿತವಾಗಿ ಅಪ್ಡೇಟ್ ಸಿಕ್ಕಿದರೆ ನಾನು ಖಂಡಿತವಾಗಿ ಈ ವಿಡಿಯೋದ ಮೂಲಕ ಈ ಚಾನಲ್ ಮೂಲಕ ನಾನು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೇನೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊಡ್ತಾ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು.
ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ. ಅದೇ ರೀತಿಯಾಗಿ ರಾಜ್ಕುಮಾರ್ ಅವರ ಫ್ಯಾನ್ಸ್ನವರಂತೂ ಖಂಡಿತವಾಗಿಯೂ ಈ ಮೂವಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಹಿಂದ್, ಥ್ಯಾಂಕ್ ಯು, ವಂದೇ ಮಾತರಂ.